ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯನ್ನ ಸ್ವಪಕ್ಷದವರೇ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಸಿಬಿ ಸೆಲೆಬ್ರೇಷನ್ನಲ್ಲಿ ಡಿಕೆ ಶಿವಕುಮಾರ್ ಉತ್ಸಾಹ, ಸಂಪುಟ ಸಭೆಯಲ್ಲಿ ಮೂವರು ಸಚಿವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದಾರಂತೆ. ಸರ್ಕಾರವೇ ಕಾರ್ಯಕ್ರಮವನ್ನು ಆಯೋಜಿಸಿದ ಮೇಲೆ ಏರ್ಪೋರ್ಟಿಗೆ ನೀವು ಯಾಕೆ ಹೋಗಿದ್ರಿ, ಏರ್ಪೋರ್ಟ್ನಿಂದ ರೋಡ್ ಶೋ ಮಾದರಿಯಲ್ಲಿ ಬಂದಿದ್ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಲ್ತುಳಿತದಲ್ಲಿ ಸಾವಾದ ಬಳಿಕ ಸೆಲೆಬ್ರೇಷನ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಯಾಕೆ ಭಾಗಿಯಾದ್ರಿ? ಡಿಕೆಶಿ ವರ್ತನೆಯಿಂದ ಜನರಿಗೆ ಬೇರೆ ಸಂದೇಶವೇ ಹೋಗಿದೆ. ಒಂದು ಫ್ರಾಂಚೈಸಿ ಗೆಲುವಿನ ಸೆಲೆಬ್ರೇಷನ್ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ ಯಾಕೆ ನಿಮಗೆ ಅಂತ ಹೇಳಿ ಸಚಿವರ ಆಕ್ಷೇಪಕ್ಕೆ ಡಿಕೆ ಶಿವಕುಮಾರ್ ಸಮರ್ಥನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅಂಥೇಳಿ ಡಿಕೆಶಿ ಹೇಳಿದ್ರಂತೆ. ಅಸಮಾಧಾನಿತ ಮೂವರು ಸಚಿವರನ್ನ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ದಾರೆ. ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ಕಾಲ್ತುಳಿತ, ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಡೆದುಕೊಂಡಂತಹ ರೀತಿ, ಕಾರ್ನಲ್ಲಿ ಆರ್ಸಿಬಿ ಬಾವುಟ ಹಿಡ್ಕೊಂಡು ಸವಾರಿ ಮಾಡಿದ್ದು, ಕಪ್ಪಿಗೆ ಮುತ್ತಿಟ್ಟಿದ್ದು, ಅದಾದಮೇಲೆ ಮತ್ತೆ ಕಾಲ್ತುಳಿತ ಆಗಿ ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಜೊತೆಗೆ ಕ್ರಿಕೆಟರ್ಸ್ ಜೊತೆಗೆ ಭಾಗಿಯಾಗಿದ್ದು, ಇವೆಲ್ಲವೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಏನಾಯ್ತು ಮೀಟಿಂಗ್ನಲ್ಲಿ ಅಂಥೇಳಿ ಡಿಕೆ ಶಿವಕುಮಾರ್ ಅವರ ಈ ನಡೆಯನ್ನ ಪ್ರಶ್ನಿಸಿದ ಸಚಿವರು ಯಾರು? ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು, ಏನಾಯ್ತು ಅಂತ? ಪ್ರೇಮ್, ಪ್ರಮುಖವಾಗಿ ಏನು ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಮೂವರು ಸಚಿವರುಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕ್ಯಾಬಿನೆಟ್ ಸಭೆಯಲ್ಲಿ. ಅಂದ್ರೆ 3-4 ಕಡೆಗಳಿಗೆ ಭೇಟಿ ಕೊಡ್ತಾರೆ. ಒಂದು ಫ್ರಾಂಚೈಸಿಯ ಗೆಲುವುದು, ಆ ಗೆಲುವನ್ನ ಸರ್ಕಾರದ ಭಾಗವಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಅಷ್ಟೆಲ್ಲ ಕಡೆ ಹೋಗ್ತಾರೆ. ಆನಂತರ ಈ ಘಟನೆ ಕೂಡ ನಡೆದಿದೆ. ಘಟನೆ ನಂತರ ಸಹಜವಾಗಿ ಅಷ್ಟೆಲ್ಲ ಕಡೆ ಹೋಗಿದ್ದು ಸರ್ಕಾರ ಅಷ್ಟೆಲ್ಲ ಇನ್ವಾಲ್ವ್ ಆಗಿತ್ತು. ಆ ಇನ್ವಾಲ್ವ್ ಆಗಿರುವಂತಹ ಕಾರ್ಯಕ್ರಮದಲ್ಲಿ ಇಂಥ ಘಟನೆ ನಡೆದಿದೆ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುತ್ತೆ. ಹಾಗೆ ನೀವು ಅಷ್ಟೊಂದು ಆಸಕ್ತಿಯಿಂದ ಅಲ್ಲೆಲ್ಲ ಹೋಗಿದ್ದು ಸರಿಯಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಆದ್ರೆ ಅದಕ್ಕೆ ನಾನು ಹೀಗೆಲ್ಲ ಆಗುತ್ತೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು? ನಾವು ಒಂದು ಸೆಲೆಬ್ರೇಷನ್ ಭಾಗವಾಗಿ ಹೋಗಿದ್ದೆ ಅಷ್ಟೇ ಅನ್ನುವಂಥ ಸಮರ್ಥನೆ ಕೂಡ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ಟರು ಅನ್ನುವಂಥದ್ದು. ಆನಂತರ ಅದು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸಮಾಧಾನ ಪಡಿಸಿದ್ರು ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಬೆಳವಣಿಗೆಯ ಸಂದರ್ಭದಲ್ಲಿ ಭಾಗವಹಿಸಿದಂತ ರೀತಿಯ ಬಗ್ಗೆ ಸಚಿವ ಸಂಪುಟದಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾರದ್ದೋ ಉತ್ಸಾಹ, ಯಾರದ್ದೋ ಪ್ರತಿಷ್ಠೆಗೆ 11 ಜನ ಬಲಿಯಾಗಿದ್ದಾರೆ. ಈಗ ಅದಕ್ಕೆ ಪೊಲೀಸರು ಹರಕೆಯ ಕುರಿಯಾಗಿರುವಂಥದ್ದು.